ಅಚ್ಚು ಟಿವಿಗೆ ಸ್ವಾಗತ. ನಾನು ಶಿಲ್ಪಾ. ಜನಪರವಾಗಿ ಜನಹಿತಕ್ಕಾಗಿ ಸ್ವಾಭಿಮಾನದ ಸಂಕೇತವಾಗಿ ನೂತನ ಚಾನೆಲ್ ಅಚ್ಚು ಟಿವಿ. ಇವತ್ತಿನ ಹೆಡ್ಲೈನ್ಸ್. ದೇಶಕ್ಕೆ ಅತಿದೊಡ್ಡ ತಲೆನೋವು ಆಗಿರುವಂತಹ ಸೈಬರ್ ವಂಚಕರ ಜಾಲಕ್ಕೆ ಪ್ರತಿನಿತ್ಯ ನೂರಾರು ಜನರು ಬಲಿಯಾಗ್ತಿದ್ದಾರೆ. ವಂಚನೆಯನ್ನು ತಪ್ಪಿಸೋದಕ್ಕೆ ದೇಶದಲ್ಲೇ ಮೊದಲ ಸೈಬರ್ ಕಮಾಂಡರ್ ಸೆಂಟರ್ ನಮ್ಮ ಕರ್ನಾಟಕದಲ್ಲಿ ಪ್ರಾರಂಭವಾಗ್ತಿದೆ. ರಾಜ್ಯದಲ್ಲಿ ಶುರುವಾದ ದೇಶದ ಮೊದಲ ಸೈಬರ್ ಕಮಾಂಡ್ ಸೆಂಟರ್. ವಂಚಕರ ಹಾವಳಿಗೆ ಜನರು ಮತ್ತು ಪೊಲೀಸ್ ಇಲಾಖೆ ತತ್ತರಿಸಿ ಹೋಗಿದ್ದಾರೆ. ಒಂದಲ್ಲ ಒಂದು ಉಪಾಯದಲ್ಲಿ ದಿನಂಪ್ರತಿ ಕೋಟಿ ಮೊತ್ತದ ಸೈಬರ್ ವಂಚನೆ ಪ್ರಕರಣ ದಾಖಲಾಗ್ತಿದೆ. ಇದಕ್ಕೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಹೊಸದಾಗಿ ಸೈಬರ್ ಕಮಾಂಡ್ ಸೆಂಟರ್ ಸ್ಥಾಪನೆ ಮಾಡಿದೆ. ಸೈಬರ್ ಕಮಾಂಡ್ ಸೆಂಟರ್ಗೆ ಡಿಜಿಪಿಯಾಗಿ ಪ್ರಣಬ್ ಮೊಹಂತಿ ನೇಮಕವಾಗಿದ್ದಾರೆ. 25ರಂದು ಸೈಬರ್ ಅಪರಾಧ ತಡೆಗೆ ಕಮಾಂಡ್ ಸೆಂಟರ್ ರಚಿಸಲು ಹೈಕೋರ್ಟ್ ಕೂಡ ಸೂಚಿಸಿತ್ತು. ಸೂಕ್ತವಾಗಿ ಜಾರಿಗೊಳಿಸಿದ್ರೆ ಕರ್ನಾಟಕ ಸಿಸಿಸಿ ರಚಿಸಿದ ಮೊದಲ ರಾಜ್ಯವಾಗುತ್ತೆ ಅಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಅಭಿಪ್ರಾಯ ವ್ಯಕ್ತಪಡಿಸಿತ್ತು. ಹೈಕೋರ್ಟ್ ಅಭಿಪ್ರಾಯದ ಬೆನ್ನಲ್ಲೇ ಸೆಪ್ಟೆಂಬರ್ 8ರಂದು ಸಿಸಿಸಿ ರಚನೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಮಾನ್ಯ ನ್ಯಾಯಾಲಯ ಅದನ್ನ ಸೈಬರ್ ಕಮಾಂಡ್ ಸೆಂಟರ್ ಅಂತ ಹೇಳಿದ್ದಾರೆ. CCC ಅದು ಇಟ್ ಈಸ್ ಆಕ್ಚುಲಿ ಕಾಲ್ಡ್ ಸೈಬರ್ ಕಮಾಂಡ್ ಡಿವಿಷನ್. ಇದು ಒಂದು ಸರ್ಕಾರದ ಒಂದು ಯುನೀಕ್ ಒಂದು ಇನಿಷಿಯೇಟಿವ್ ಅಂತ ನಾವು ಹೇಳ್ಬಹುದು. ಮಾನ್ಯ ಗೃಹ ಸಚಿವರಬಹುದು. ವೆರಿ ಸೆನ್ಸಿಟಿವ್ ಇನ್ಫ್ರಾಸ್ಟ್ರಕ್ಚರ್ ICT ಅಂತ ನಾವು ಹೇಳ್ತೀವಿ. ಅದು ಇದೆ, ಸರ್ಕಾರದ್ದು ಇದೆ, ಪ್ರೈವೇಟ್ ಸೆಕ್ಟರ್ದು ಇದೆ. ಅದಕ್ಕೋಸ್ಕರ ಇಂಥ ಒಂದು ಸೈಬರ್ ಆರ್ಕಿಟೆಕ್ಚರ್ ಮಾಡ್ಲಿಕ್ಕೆ ಸರ್ಕಾರ ಏರ್ಪಾಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ಸದ್ಯ 16,000ಕ್ಕೂ ಹೆಚ್ಚಿನ ಪ್ರಕರಣಗಳು ಇತ್ಯರ್ಥ ಆಗದೆ ಬಾಕಿ ಉಳಿದಿದೆ. ಈಗ ಸಿಸಿಸಿ ರಚನೆಯಾದ ಮೇಲೆ ಕೇವಲ ಸೈಬರ್ ಪ್ರಕರಣಗಳಿಗೆ ಸಿಬ್ಬಂದಿ ನೇಮಕ ಮಾಡಲಾಗುತ್ತೆ. ಜೊತೆಗೆ ಸಿಬ್ಬಂದಿಗಳಿಗೆ ಉತ್ತಮ ಟ್ರೈನಿಂಗ್ ಕೂಡ ನೀಡಲಾಗುತ್ತೆ. ದೇಶದ ಯಾವುದೇ ಭಾಗದಿಂದ ವಂಚನೆ ನಡೆದರೂ ಪತ್ತೆ ಮಾಡಿ ಕ್ರಮ ಜರುಗಿಸಲು ಸಿಸಿಸಿ ಮುಂದಾಗಿದೆ. ಜುಲೈ ಎಂಡ್ ವರೆಗೆ ಅಥವಾ ಆಗಸ್ಟ್ ಎಂಡ್ ವರೆಗೆ 16,000 ಕೇಸಸ್ ಪೆಂಡೆನ್ಸಿಯಲ್ಲಿ ಇತ್ತು. ಡಿಟೆಕ್ಷನ್ ಮತ್ತು ಕನ್ವಿಕ್ಷನ್ ಅಷ್ಟು ಜಾಸ್ತಿ ಇಲ್ಲ. ಅದನ್ನ ಇನ್ನು ಎನ್ಹಾನ್ಸ್ ಮಾಡ್ತೀವಿ ಅಂತ ನಮ್ಮ ಉದ್ಯಮ ಇರ್ತದೆ. ಯಾಕಂದ್ರೆ ಈಗ ಸ್ಪೆಷಲೈಸ್ ಬಂತು ಅಂದ್ರೆ ಬೆಟರ್ ಆಗ್ತದೆ. ವಿದೇಶದಲ್ಲಿ ಕುತ್ಕೊಂಡಿರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿ ಕುತ್ಕೊಂಡು ಆಪರೇಟ್ ಮಾಡ್ತಾರೆ. ಅವನ್ನೆಲ್ಲವೂ ಕೂಡ ಟ್ಯಾಕಲ್ ಮಾಡೋಕೆ ಏನಾರ ಸಪರೇಟ್ ಆಗಿ ಇದಕ್ಕೆ ಏನಾರ ಬಹಳ ಯೂಸ್ಫುಲ್ ಆಗುತ್ತಾ ಈ ಒಂದು ಯೂನಿಟ್ ಇದ್ದ? ಹೌದು, ಯಾಕಂದ್ರೆ ಇದು ಡೆಡಿಕೇಟೆಡ್ ಯೂನಿಟ್ ಆಗಿರೋದ್ರಿಂದ ಈಗ ನಮ್ದು ಆಕ್ಟಿವಿಟೀಸ್ ಯಾವ್ದು ಇದೆ ಕಾನ್ಸಂಟ್ರೇಟ್ ಆಗ್ತದೆ, ಫೋಕಸ್ಡ್ ಆದ್ರೆ ಬೆಟರ್ ಚಾನ್ಸಸ್ ಆಫ್ ಡಿಟೆಕ್ಷನ್, ಬೆಟರ್ ಚಾನ್ಸಸ್ ಆಫ್ ಕೋಆರ್ಡಿನೇಷನ್ ವಿತ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಆಗ್ತಾವು. ಯಾವ ಜನ ಇಲ್ಲಿ ಕೆಲಸ ಮಾಡ್ತಾರೆ, ಸ್ವಲ್ಪ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಇದೆ, ಫೋರೆನ್ಸಿಕ್ ಎಕ್ಸ್ಪರ್ಟೀಸ್ ಇದೆ ಅಂತ ಅವರು ಬರ್ತಾರೆ. ಸದ್ಯ ಬೆಂಗಳೂರಿನಲ್ಲಿ 45 ಸೈಬರ್ ಪೊಲೀಸ್ ಠಾಣೆಗಳಿವೆ. ಜೊತೆಗೆ 1930ಯಲ್ಲೂ ಕೂಡ ಪ್ರಕರಣಗಳನ್ನ ದಾಖಲು ಮಾಡಿಕೊಳ್ಳಲಾಗುತ್ತಿದೆ. ಇನ್ಮುಂದೆ ಸೈಬರ್ ಠಾಣೆಗಳು ಮತ್ತು 1930ಯಲ್ಲಿ ದಾಖಲಾದ ದೂರುಗಳನ್ನ ಸಿಸಿಸಿ ನಿರ್ವಹಣೆ ಮಾಡಲಿದೆ. ದೂರು ದಾಖಲಿಸೋದ್ರ ಜೊತೆಗೆ ತನಿಖಾ ವರದಿಯನ್ನ ಕೂಡ ಸಲ್ಲಿಕೆ ಮಾಡಲಿದೆ. ಇದಿಷ್ಟು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಚ್ಚು ಟಿವಿ. ನೀವೇನಾದ್ರೂ ಮೊದಲನೇ ಬಾರಿ ನಮ್ಮ ಚಾನೆಲ್ ನ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್, ಲೈಕ್ ಅಂಡ್ ಕಮೆಂಟ್ ಮಾಡಿ. ಧನ್ಯವಾದ.